ಬ್ರಾಹ್ಮಿ ಎಲೆ ಚಿಕ್ಕದಿರ್ತದೆ ಮತ್ತು ಒಂದೆಲಗ ಇದನ್ನ ಮಂಡುಕ ಪರ್ಣಿ ಅಂತ ಹೇಳ್ತಾರೆ. ಊರ್ಧ್ವ ಜತ್ರು ಅಂದ್ರೆ ಊರ್ಧ್ವವಾಗಿ ಎದೆಯಿಂದ ಮೇಲ್ಭಾಗದ ಬರುವ ಅದನ್ನು ವಿಶಿಷ್ಟವಾಗಿ ಬೇರೆ ಬೇರೆ ಪದಾರ್ಥದಲ್ಲಿ ಬಳಸಿದಾಗ ವಿಶಿಷ್ಟವಾದ ಒಂದು ಲಾಭ ನಮಗೆ ಸಿಗ್ತದೆ. ಮೆದುಳಿನ ಕ್ರಿಯಾಶಕ್ತಿಯನ್ನ ಮತ್ತು ರಚನಾ ಶಕ್ತಿಯನ್ನ, ಆಯಸ್ಸನ್ನ, ಅದರ ಲೈಫ್ ಸ್ಪ್ಯಾನ್ ಅನ್ನ ಗಟ್ಟಿಗೊಳಿಸುವ ಒಂದು ಸಂಜೀವಿನಿ ಸ್ವರಸವನ್ನ ಮಕ್ಕಳಿಗೆ ಕುಡಿಸೋದ್ರಿಂದ ತೊದಲೋ ಮಾತು ಕಮ್ಮಿ ಆಗ್ತವೆ, ಬಿಕ್ಕಳಿಕೆ ಕಮ್ಮಿ ಆಗತ್ತೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ಆತ್ಮೀಯರೇ, ಒಂದು ಅದ್ಭುತವಾಗಿರ್ತಕ್ಕಂಥ ವನಮೂಲಿಕೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡ್ತಾರೆ. ಅದರ ಹೆಸರು ಬ್ರಾಹ್ಮಿ. ನಾವು ಬ್ರಾಹ್ಮಿ ಮತ್ತು ಒಂದೆಲಗದಲ್ಲಿ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಳ್ತೇವೆ. ಬ್ರಾಹ್ಮಿ ಎಲೆ ಚಿಕ್ಕದಿರ್ತದೆ ಮತ್ತು ಒಂದೆಲಗ ಇದನ್ನ ಮಂಡುಕ ಪರ್ಣಿ ಅಂತ ಹೇಳ್ತಾರೆ. ಒಂದೆಲಗ ಬ್ರಾಹ್ಮಿ ಅಂತ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಬ್ರಾಹ್ಮಿ ಎಲೆ ಹೆಂಗಿರ್ತದೆ ನುಗ್ಗೆಕಾಯಿ ಎಲೆ ತರ, ನುಗ್ಗೆ ಸೊಪ್ಪಿನ ಎಲೆ ತರ ಇರ್ತದೆ. ಒಂದೆಲಗ ದೊಡ್ಡ ಎಲೆ ಇರ್ತದೆ. ಒಂದೆಲಗನೇ ಬೇರೆ, ಬ್ರಾಹ್ಮಿನೇ ಬೇರೆ. ಯೂಟ್ಯೂಬ್ ನಲ್ಲಿ ನೀವು ಸರ್ಚ್ ಮಾಡಿದಾಗ ಬ್ರಾಹ್ಮಿ ಅಂದ್ರೆ ಒಂದೆಲಗನ ತೋರಿಸ್ತಾರೆ. ಅದನ್ನ ಸರಿಯಾಗಿ ತಿಳ್ಕೊಳ್ಳಿ. ಈ ಬ್ರಾಹ್ಮಿ ಮೆದುಳಿನ ಕ್ರಿಯಾಶಕ್ತಿಯನ್ನ ಮತ್ತು ರಚನಾ ಶಕ್ತಿಯನ್ನ ಮತ್ತು ಅದರ ಒಂದು ಆಯಸ್ಸನ್ನ, ಅದರ ಲೈಫ್ ಸ್ಪ್ಯಾನ್ ಅನ್ನ ಗಟ್ಟಿಗೊಳಿಸುವ ಒಂದು ಸಂಜೀವಿನಿ ಅಂತ ಹೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಮೆದುಳಿಗೆ, ಬ್ರಾಹ್ಮಿ ಅಂದ ತಕ್ಷಣ ಮೆದುಳಿಗೆ ಹೋಗ್ತದೆ ಆ ಒಂದು ವಿಚಾರಗಳು ಉಲ್ಲೇಖ ಮಾಡಿದ್ದಾರೆ. ಹಾಗಿದ್ರೆ ಈ ಬ್ರಾಹ್ಮಿ ಒಂದು ಬೆನಿಫಿಟ್ ಹೇಗೆಲ್ಲ ಪಡ್ಕೋಬಹುದು ಅನ್ನೋ ವಿಚಾರವನ್ನ ತಿಳ್ಕೊಳ್ಳೋಣ. ಅದನ್ನು ವಿಶಿಷ್ಟವಾಗಿ ಬೇರೆ ಬೇರೆ ಪದಾರ್ಥದಲ್ಲಿ ಬಳಸಿದಾಗ ವಿಶಿಷ್ಟವಾದ ಒಂದು ಲಾಭ ನಮಗೆ ಸಿಗ್ತದೆ. ಬ್ರಾಹ್ಮಿ ಚೂರ್ಣವನ್ನ ಒಂದು 1/4 ಚಮಚ, 1 ಚಮಚ ನೆಲ್ಲಿಕಾಯಿ ಪುಡಿ ಜೊತೆಗೆ ಸೇವನೆ ಮಾಡೋದ್ರಿಂದ ಲಿವರಿಗೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಪರಿಹಾರ. ಬ್ರಾಹ್ಮಿ ಚೂರ್ಣವನ್ನ ಒಂದು 1/4 ಚಮಚ, 1 ಚಮಚ ನೆಲನೆಲ್ಲಿಯ ಪುಡಿಯ ಜೊತೆಗೆ ಸೇವನೆ ಮಾಡೋದ್ರಿಂದ ಲಿವರಿಗೆ ಬಹಳ ಒಳ್ಳೆಯದು, ಲಿವರಿನ ಸಮಸ್ಯೆಗಳ ಒಂದು ಪರಿಹಾರ. ಅದೇ ಬ್ರಾಹ್ಮಿ ಚೂರ್ಣವನ್ನ 1 ಚಮಚ ಅರ್ಜುನದ ಚೂರ್ಣದೊಂದಿಗೆ 1/4 ಚಮಚ ಬ್ರಾಹ್ಮಿ ಚೂರ್ಣ ಹಾಕಿ ಅದನ್ನ ಕುದಿಸಿ 1 ಲೋಟ ನೀರಿನಲ್ಲಿ ಕುದಿಸಿ ಅರ್ಧ ಲೋಟ ಕಿಳಿಸಿ ಅದರಲ್ಲಿ 1-2 ಗೋಧಿ ಕಾಳಷ್ಟು ಶಿಲಾಜಿತ್ತನ್ನು ಹಾಕಿ ಸೇವನೆ ಮಾಡೋದ್ರಿಂದ ಹೃದಯದ ಸಮಸ್ಯೆಗಳ ಒಂದು ನಿವಾರಣೆ. ಇದೇ ಬ್ರಾಹ್ಮಿ ಚೂರ್ಣವನ್ನ ಭೃಂಗರಾಜ ಅಂತ ಸಿಗ್ತದೆ. ಅರ್ಧ ಚಮಚ ಭೃಂಗರಾಜದ ಚೂರ್ಣ, 1/4 ಚಮಚ ಬ್ರಾಹ್ಮಿ ಚೂರ್ಣವನ್ನು ಮಿಶ್ರಣ ಮಾಡಿ ಅದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ಅದ್ಭುತವಾಗಿ ಕೂದಲು ಬೆಳವಣಿಗೆ ಆಗ್ತದೆ. 1 ಚಮಚ ಅಶ್ವಗಂಧ, 1/4 ಚಮಚ ಬ್ರಾಹ್ಮಿ ಚೂರ್ಣ ಮಿಶ್ರಣ ಮಾಡಿ ತೆಗೆದುಕೊಳ್ಳೋದ್ರಿಂದ ಸುಸ್ತು, ನಿಶಕ್ತಿ, ಆಯಾಸ, ಡಿಪ್ರೆಷನ್, ಎಂಸೈಟಿ ಇಂಥವೆಲ್ಲ ಮಾನಸಿಕ ರೋಗಗಳ ಪರಿಹಾರ. ಮಾನಸಿಕ ರೋಗ ಯಾವುದೇ ಇರಲಿ, ಬೆಸ್ಟ್ ಫಾರ್ಮುಲಾ ಇದು. ಅಶ್ವಗಂಧ 1 ಚಮಚ, ಅರ್ಧ ಚಮಚ ಜೇನು, 1 ಚಮಚ ಹಸುವಿನ ತುಪ್ಪ ಬೆರೆಸಿ ಸೇವನೆ ಮಾಡಿ ಸರ್ವ ಮಾನಸಿಕ ರೋಗಗಳ ಪರಿಹಾರ. ಬ್ರಾಹ್ಮಿ ಚೂರ್ಣವನ್ನ ಆ ಒಂದು ಅಶ್ವಗಂಧದಲ್ಲಿ ತೆಗೆದುಕೊಂಡಾಗ ರೆಸಿಸ್ಟೆನ್ಸ್ ಫಾರ್ ಇನ್ಕ್ರೀಸ್ ಆಗುತ್ತೆ, ಮಾಂಸಖಂಡಗಳ ಶಕ್ತಿ ಹೆಚ್ಚಿಗೆ ಆಗುತ್ತೆ. ಹಾಗೇನೆ ಅದರ ಒಂದು ಪ್ರಯೋಗದಿಂದ ನಮ್ಮ ಒಂದು ಶೀಘ್ರ ಸ್ಖಲನದ ಸಮಸ್ಯೆ, ಸಂತಾನೋತ್ಪತ್ತಿಯ ಸಮಸ್ಯೆ, ಮೊಟಿಲಿಟಿ ಇಂಥವೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು. ತುಂಬ ಜಾಸ್ತಿ ಸಮಸ್ಯೆ ಇದ್ದಾಗ ಆಯುರ್ವೇದ ಔಷಧಿಗಳು, ಇನ್ನಷ್ಟು ರಸಾಯನಗಳು ಮತ್ತು ಪಂಚಕರ್ಮ ಚಿಕಿತ್ಸೆ ಅವಶ್ಯಕತೆ ಇರ್ತದೆ. ಇದೇ ಬ್ರಾಹ್ಮಿ ಚೂರ್ಣವನ್ನ ಅಮೃತ ಬಳ್ಳಿಯೊಂದಿಗೆ 1 ಚಮಚ ಅಮೃತ ಬಳ್ಳಿ ಚೂರ್ಣ, 1/4 ಚಮಚ ಬ್ರಾಹ್ಮಿ, 1 ಲೋಟ ನೀರಲ್ಲಿ ಕುದಿಸಿ ಅರ್ಧ ಲೋಟ ಕಿಳಿಸಿ ಕುಡಿದ್ರಿಂದ ಸರ್ವ ಚರ್ಮ ವ್ಯಾಧಿಗಳಿಗೆ ಪರಿಹಾರ ಕಂಡುಕೋಬಹುದು. ಯಾಕೆ ಬ್ರಾಹ್ಮಿ ವಿಭಿನ್ನ ಪದಾರ್ಥದಲ್ಲಿ ಬೆರೆಸಿದಾಗ ಅದು ಉಪಯೋಗಕಾರಿಯಾಗುತ್ತೆ ಅಂದರೆ, ಬ್ರಾಹ್ಮಿ ಸೆಲ್ಸ್ಗಳ ಒಂದು ಬ್ರೈನ್ ಅಂದರೆ ಇಲ್ಲಿ ಮಾತ್ರ ಇಲ್ಲ, ಪ್ರತಿಯೊಂದು ಸೆಲ್ಸ್ಗಳಿಗೂ ಕೂಡ ವಿಶೇಷವಾದ ಬ್ರೈನ್ ಇದೆ. ಎವ್ರಿ ಸೆಲ್ಸ್ ಹ್ಯಾಡ್ ಅ ಮೈಂಡ್. ಅವು ಕೆಲಸ ಮಾಡ್ಬೇಕಂದ್ರೆ ಅದಕ್ಕೂ ಕೂಡ ಬ್ರೈನ್ನ ಒಂದು ಕನೆಕ್ಷನ್ ಇರ್ತದೆ. ಬ್ರೈನ್ನ ಅಂಶಗಳು ಪ್ರತಿಯೊಂದು ಸೆಲ್ಸಲ್ಲೂ ಇರ್ತದೆ. ಅದಕ್ಕಾಗಿ ಈಚ್ ಆ್ಯಂಡ್ ಎವ್ರಿ ಸೆಲ್ಸ್ ರಿಪೇರಿ ಆಗಲಿಕ್ಕೆ ವಿಶಿಷ್ಟವಾದ ಒಂದು ಪ್ರಯೋಗದಲ್ಲಿ ಬ್ರಾಹ್ಮಿಯನ್ನು ನಾವು ಬಳಸೋದು. ಆ ಸೆಲ್ಸ್ನ ಒಂದು ಬ್ರೈನ್ ರಿಪೇರಿಯಾಗಿ, ಅಲ್ಲಿಂದ ಸೆಲ್ಸ್ ರಿಪೇರಿಯಾಗಿ ಆ ಒಂದು ಸಮಸ್ಯೆಗೆ ನಾವು ಬಹಳ ಬೇಗ ಪರಿಹಾರ ಕಂಡುಕೊಳ್ಬೋದು. ಅದೇ ಬ್ರಾಹ್ಮಿ ಸ್ವರಸ 1 ಅರ್ಧ ಚಮಚ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಹಸಿ ಸೊಪ್ಪನ್ನು ಜಜ್ಜಿ ಬ್ರಾಹ್ಮಿ ಎಲೆಯ ಸ್ವರಸವನ್ನು ಮಕ್ಕಳಿಗೆ ಕುಡಿಸೋದ್ರಿಂದ ತೊದಲೋ ಮಾತು ಕಮ್ಮಿ ಆಗ್ತವೆ, ಬಿಕ್ಕಳಿಕೆ ಕಮ್ಮಿ ಆಗತ್ತೆ. ಊರ್ಧ್ವ ಜತ್ರು ಅಂದರೆ ಊರ್ಧ್ವವಾಗಿ ಎದೆಯಿಂದ ಮೇಲ್ಭಾಗದ ಬರುವ ಸಮಸ್ಯೆಗಳಿಗೆ ಈ ಸ್ವರಸವನ್ನು ಅರ್ಧ ಚಮಚದಿಂದ 1 ಚಮಚ, ದೊಡ್ಡವರಾದರೆ 1 ಚಮಚ, ಸಣ್ಣವರಾದರೆ ಅರ್ಧ ಚಮಚ, ಅರ್ಧ ಚಮಚ ಜೇನು, 1 ಚಮಚ ತುಪ್ಪದೊಂದಿಗೆ ಸೇವನೆ ಮಾಡೋದ್ರಿಂದ ಈ ಎದೆ ಭಾಗದ ಮೇಲ್ಭಾಗದಲ್ಲಿರುವ ಎಲ್ಲ ಆರೋಗ್ಯದ ಸಮಸ್ಯೆಗಳು, ಹೃದಯದ, ಶ್ವಾಸಕೋಶದ, ಗಂಟಲಿನ, ಕಣ್ಣಿನ, ಕಿವಿಯ, ಕೂದಲಿನ ಸಮಸ್ಯೆಗಳು ಇವೆಲ್ಲವುಗಳಿಗೂ
ಉತ್ತಮ ಪರಿಹಾರ ಅಂತ ಹೇಳ್ಬೋದು. ಆದ್ಮೇಲೆ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಮ್ಮೆಲ್ಲರಿಗೂ ಶರಣ. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.